ಅದಾದಮೇಲೆ ಅಂಥ ಜಾನರ್ಗಳನ್ನ ಎಲ್ಲೂ ನೋಡಿಲ್ಲ. ಅಂದರೆ ಒಂದು ಸಾಹಸಮಯ ಮಕ್ಕಳಲ್ಲಿ ಮಾಡಿಸ್ಬೇಕಂತ ಒಂದು ತಲೆ ತುಂಬ ದಿವಸ ತಲೆಯಲ್ಲಿತ್ತು. ಅದೇನೋ ದೇವರ ಆಶೀರ್ವಾದ ಅದು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಈ ಸಿನಿಮಾ ಮಾಡಬೇಕಾದ್ರೆ ಮೊದಲು ಸ್ವಲ್ಪ ಭಯ ಇತ್ತು ನನಗೆ, ಹೆಂಗಪ್ಪ ಈ ಮಕ್ಕಳ ಕೈಯಲ್ಲಿ ಸಿನಿಮಾ ಮಾಡಿಸೋದು. ಫಸ್ಟು ಬೇರೆ ನನಗೆ ಮೊದಲನೇ ಪ್ರಯತ್ನ ಆ ದೇವ್ರ ಮೇಲೆ ಭಾರ ಹಾಕಿ ಸರಿ ಆಯಿತು ಮಾಡೋಣ. ನನಗೆ ಪ್ರೊಡ್ಯೂಸರ್ ತುಂಬ ಜೊತೆಲಿ ಸಾಥ್ ಕೊಟ್ಟರು, ಜೊತೆಲಿದ್ದರು. ಅದಾದಮೇಲೆ ಸಿನಿಮಾ ಸ್ಟಾರ್ಟ್ ಆಯಿತು, ಸೆಟ್ ಏರಿದಾಗ ಮಕ್ಕಳಲ್ಲಿ ಇದ್ದಿದ್ದು ಒಂದು ಆ ಹುಮ್ಮಸ್ನ ನೋಡಿದೆ ಸರ್ ನಾನು. ಎಂಥ ಹುಮ್ಮಸ್ ಅಂದರೆ ಅವ್ರಿಗೆ ಹಂಗೆ ಏನಾದರೂ ಒಂದು ಇದು ಕಂಟೆಂಟ್ ಹೇಳ್ತಿದ್ದಂಗೆ ಅದನ್ನು ಹಂಗೆ ನುಂಗ್ಬಿಡೋರು, ಅದರಲ್ಲಿ ಅಷ್ಟು ವಿಲೀನವಾಗಿಬಿಡೋರು ಅವರು. ನಾನಂದ್ರೆ ನನಗೆ ಮೇಲೆ ಇದಾರಪ್ಪ ಇವ್ರ ಮಕ್ಳು ಅನ್ಕೊಂಡು ಓಕೆ ಇವ್ನು ಇನ್ನೂ ಏನೋ ಒಂಥರ ತೋರಿಸ್ಬೇಕು ಅಂತೇಳಿ ಒಂದೇ ಸಿನಿಮಾದಲ್ಲಿ ಒಂದು 4 ಪಾರ್ಟ್ ಥರ ಮಾಡಿದೆ ಸರ್. ಅದನ್ನ ಒಂದು ಸ್ನೇಹಕ್ಕೋಸ್ಕರ, ಮತ್ತೆ ಇನ್ನೊಂದು ನಮ್ಮ ಸನಾತನ ಸರ್. ಇವತ್ತವರೆಗೂ ಈಗಿನ ಮಕ್ಕಳಿಗೆ ರಾಮನ್ಗೂ ಆಂಜನೇಯನಿಗೂ ಯಾಕಷ್ಟು ಬಾಂಡಿಂಗ್, ಯಾಕೆ ಅಷ್ಟೊಂದು ಕನೆಕ್ಟಿವಿಟಿ ಆಗುತ್ತಂತ ಯಾವ ಮಕ್ಕಳಿಗೂ ಗೊತ್ತೇ ಇಲ್ಲ. ಅದನ್ನು ಈ ಸಣ್ಣ ಒಂದು ತುಣುಕಲ್ಲಿ ತೋರಿಸಿದ್ದೀನಿ. ಮತ್ತು ಸಾಹಸ ತೋರಿಸಿದ್ದೀನಿ. ಈಗಿನ ಜನ್ರೇಷನ್, ಈಗ ನಮ್ಮ ಪರಿಸ್ಥಿತಿ ಏನು ಈ ಗಾಂಜಾ ಅಂಥದ್ದು ಇರ್ತದಲ್ಲ, ಮಕ್ಕಳಿಗೂ ಸ್ವಲ್ಪ ತಿಳಿಲಿಲ್ಲ, ಅದನ್ನು ಅಪೋಸ್ ಮಾಡಲಿ ಮತ್ತು ಅದ್ರ ಬಗ್ಗೆ ಸ್ವಲ್ಪ ಇದು ತಿಳಿಲಿಲ್ಲ ಅಂತ ಅದನ್ನು ಒಂದು ಮಾಡಿಸಿದ್ದೀನಿ. ಮತ್ತು ಕಡೆದಾಗಿ ಒಂದು ತಂದೆ ಮಗಳ ಸಂಬಂಧ, ಅದು ಯಾವ ಥರ ಇರ್ಬೋದು, ಮಗ ತಂದೆ ಇರ್ಬೋದು, ತಾಯಿ ಇರ್ಬೋದು, ಯಾವುದೇ ಇರ್ಬೋದು. ಬಟ್ ಇದರಲ್ಲಿ ತೋರಿಸಿರೋದು ಒಂದು ತಂದೆ ಮಗಳ ಸಂಬಂಧ ಎಷ್ಟು ಇದಾಗಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದೀನಿ ಸರ್. ಅಷ್ಟೇ, ಇದು ಕಂಟೆಂಟ್. ಹಂಗಿದ್ದಾರೆ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ನಮಸ್ಕಾರ. ಯಾಕೆ ನಾನು ಈ ಫೀಲ್ಡಿಗೆ ಬಂದೆ ಅಂದರೆ, ನಾನು ಒಂದು ಪೊಲೀಸು ಇದರಲ್ಲಿ ಇದ್ದು ನಿವೃತ್ತಿ ಆಗಿದ್ದೆ. ಆದಮೇಲೆ ನಾನು ಈ ಡ್ರಾಮಾ ಅದೆಲ್ಲ ಮಾಡಿಕೊಂಡು ಬರ್ತಾಯಿದ್ದೆ. ಈ ಡ್ರಾಮಾ ಇದರಲ್ಲಿ ಮಾಡಿಕೊಂಡು ಸಕ್ನಿ ಪಾತ್ರ ಅದೆಲ್ಲ ಮಾಡ್ಕೊಂಡಿದ್ದೆ. ಅದೇ ಒಂದು ಇಂಟ್ರೆಸ್ಟ್ ಇತ್ತು. ಅದ್ರ ಸಲುವಾಗಿ ಈ ಮಕ್ಕಳು, ನನಗೂ 4 ಮಕ್ಕಳು, ಅದ್ರ ಸಲುವಾಗಿ ಮಾಡೋಣ ಅಂತ ಮಾಡಿ ಅದರಿಂದಲೇ ಮಕ್ಕಳ ಸೈಟ್ ಅಂತ ಈ ಪಿಕ್ಚರ್ ತೆಗೆದಿದ್ದೆ. ಥ್ಯಾಂಕ್ ಯು ಸರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲ ಇದು ಒಂದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತು. ಆದರೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದ್ರೂ ನಮಗೇನೂ ಅದು ಶೈನೆಸ್ಸು, ಕ್ಯಾಮ್ರಾ ಶೈನೆಸ್ಸು ಅದೆಲ್ಲ ಏನೂ ಇರಲಿಲ್ಲ. ಫುಲ್ಲು ಫ್ರೆಂಡ್ಲಿಯಾಗಿ ಸೆಟ್ಟಲ್ಲಿ ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಕೊಂಡು ನಗ್ತಾ ಒಂದೇ ಮನೇಲಿ ಕೂಡ ಇದ್ವಿ ನಾವು ಶೂಟಿಂಗ್ ಮುಗಿಯೋವರೆಗೂ ಕೂಡ. ಮತ್ತು ಒಂದು ಸ್ಕೂಲ್ ಹಾಲಿಡೇಗೆ ಹೋಗಿದ್ದೀವಿ ಅಥವಾ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ಕಿಗೆ ಹೋಗಿದ್ದೀವಿ ಅನ್ನೋ ಥರನೇ ಫೀಲ್ ಇತ್ತು. ಎಲ್ಲರೂ ಚೆನ್ನಾಗಿ ಮಾತಾಡಿಕೊಂಡು ತಿನ್ಕೊಂಡು ಮಲ್ಕೊಂಡು ಒಟ್ಟಿಗೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೋನಾಕ್ಷಿ. ಹಾಯ್, ನಾನು ಸೋನಾಕ್ಷಿ. ಇದೇ ನನ್ನ ಫಸ್ಟ್ ಮೂವಿ ಎತ್ತಾ ಇರೋದು. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ, ಯಾವ ಪಾತ್ರ ಮಾಡ್ತಾ ಇದ್ದೀರಾ? ನಿಮ್ಮ ರೋಲ್ ಬಗ್ಗೆ ಹೇಳಿ, ಸಿನಿಮಾದಲ್ಲಿ ಏನು ನಿಮ್ಮ ರೋಲು? ಅವಳಿಗೆ ಆ್ಯಕ್ಚುಲಿ ಇದೇ ಥರನೇ ಸಿನಿಮಾದಲ್ಲಿ ಹಂಗೆ ಮಾಡಿದ್ಲು ಅವಳು. ಎಲ್ಲ ಕಡೆನೂ ಅವಳಿಗೊಂದು ಕ್ಯಾಮ್ರಾ ಮುಂದೆ ಇಟ್ಬಿಟ್ಟು ಅವಳಿಗೆ ಎಷ್ಟು ಶೂಟಿಂಗ್ ಬರೋದಂದ್ರೆ ಒಂದು ಅರ್ಧ ಗಂಟೆ ನಾನು ಕೈ ಕುಟ್ಕೊಂಡು ಕಾಯ್ಕೊಂಡ್ರೆ ಆಯ್ತು ತಾಯಿ ನೀನು ಯಾವಾಗ ಮಾಡ್ತೇವೆ ಮಾಡು. ನಿಮಗೇನು ಅನಿಸ್ತು ಸರ್ ಚಾಲೆಂಜ್ ಇಷ್ಟು ಮಕ್ಳ ಜೊತೆ ಮಾಡುವಾಗ? ಅದೇ ಅಮ್ಮ, ನನಗೆ ಇವತ್ತು ಅದೇ ಅರ್ಥ ಆಗಿಲ್ಲ ನನಗೆ. ಆ ದೇವ್ರು ನನಗೆಲ್ಲ ಒಂದು ಶಕ್ತಿ ಕೊಟ್ಬಿಟ್ಟ ಮಕ್ಕಳ ಮುಖಾಂತರ. ಮಕ್ಳಿಗೆ ಅದೇ ಹಿಂಗೆ ಮಾಡ್ರು ಅಂದರೆ ಪಟ್ಪಂತ ಮಾಡ್ಬಿಡೋರು ಅದನ್ನು. ಹಂಗಾಗಿ ನಾನು ಗೆದ್ಕೊಂಬಂದೆ ಅನ್ನೋದು ಒಂದು ವಿಷಯ. ವೆರಿ ಸ್ವೀಟ್ ಸರ್. ಶಶಾಂಕ್ ಅವರು. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಸಿನಿಮಾ, ಅಂದರೆ ಶಾರ್ಟ್ ಫಿಲ್ಮ್ ಮಾಡಿದ್ದಷ್ಟೇ ಎಕ್ಸ್ಪೀರಿಯನ್ಸು. ಅದು ಬಿಟ್ಟರೆ DKD ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ಕೆಲಸ ಮಾಡಿದ್ದಷ್ಟೇ. ಆದರೆ ಎಲ್ಲೋ ಒಂದು ಅಂದರೆ ಇವಾಗ ಸ್ಟೇಜ್ ಫಿಯರ್ ಆಗಲಿ, ಕ್ಯಾಮ್ರಾ ಇದ್ದಾಗ ಹೇಗೆ ನಡ್ಕೊಳ್ಳೋದಾಗಲಿ, ಆ್ಯಕ್ಟ್ ಮಾಡೋದಾಗಲಿ, ಇವಾಗ ನಾವು ನಾರ್ಮಲ್ ಹೆಂಗಿರ್ತೀವೋ ಹಂಗಿರೋದು ಈಸಿ. ಆದರೆ ಕ್ಯಾಮ್ರಾ ಮುಂದೆ ಒಂದು ಸರ್ಟನ್ ಸ್ಕ್ರಿಪ್ಟ್ ಕೊಟ್ಟು ಹಿಂಗೆ ಮಾತಾಡಬೇಕು, ಹೀಗೆ ಎಮೋಷನ್ಸ್ ಬರಬೇಕು ಅಂದರೆ ಬರಲ್ಲ. ಸೊ ಅದನ್ನು ಹೇಗೆ ಮಾಡೋದು, ಹೇಗೆ ಕ್ಯಾಮ್ರಾ ಅಂದರೆ ನಮ್ಮ ಎದುರುಗಡೆ ಕ್ಯಾಮ್ರಾ ಇದ್ದರೂ ನಾವು ಇಲ್ಲದೇ ಇರೋ ಥರ ಏನದು ಬಿಹೇವ್ ಮಾಡೋದನ್ನು ನಾವು ಕಲ್ತ್ವಿ.
ಹಾಗೆ ಸ್ಟಾಫು ಕೂಡ ತುಂಬ ಸಪೋರ್ಟಿವ್ ಆಗಿದ್ರು. ಸುನಿಲ್ ಸರ್ ಕೂಡ ಎಷ್ಟೇ ಟೇಕ್ ಆದ್ರೂ ಮಕ್ಕಳಂತ ನೋಡಿ ನಮಗೆ ಬೈದೆ ಅದನ್ನು ನಮ್ಗೆ ಹೇಗೆ ಕರೆಕ್ಟ್ ಮಾಡೋದಂತ ಹೇಳ್ಕೊಟ್ರು. ಮತ್ತು ಕೊಲೀಗ್ಸು ಅಷ್ಟೇ, ಜೊತೆಗಿದ್ದಿದ್ದವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ರು. ಒಂಥರ ಅಣ್ಣ ತಮ್ಮ ಅಕ್ಕ ತಂಗಿ ಹಾಗೆ ಇದ್ವಿ. ಮತ್ತು ಸುನಿಲ್ ಸರ್ ಕೂಡ ತುಂಬ ಸಪೋರ್ಟ್ ಮಾಡೋದು ನಮಗೆ, ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಹೇಗೆ ನಾವು ಮುಂದೆ ಹೋಗಬೇಕು, ಹೇಗೆ ಆ್ಯಕ್ಟ್ ಮಾಡಬೇಕು, ಹೇಗೆ ನಾವು ಬಿಹೇವ್ ಮಾಡಬೇಕು, ಕ್ಯಾಮ್ರಾ ಸೆನ್ಸ್ ಹೆಂಗೆ, ಒಬ್ಬೊಬ್ಬ ಸ್ಟಾಫ್ಗೂ ಮ್ಯೂಚುವಲ್ ರೆಸ್ಪೆಕ್ಟ್ ಹೆಂಗೆ ಅಂತ ತುಂಬ ಹೇಳ್ಕೊಟ್ರು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಶಶಿ. ಮೂವಿ ಸುನಿಲ್ ಸರ್ ನಿಮಗೆ ಥ್ಯಾಂಕ್ಸ್ ಹೇಳ್ಕೊಂತೀನಿ. ಎಲ್ಲರೂ ಈ ಮೂವಿಗೆ ಎಲ್ಲ ಸಪೋರ್ಟ್ ಮಾಡಬೇಕು, ಎಲ್ಲರೂ ಹೇಳ್ಬೇಕು ಅಂತ ನಾನು ತುಂಬ ಇದು ಮಾಡ್ಕೊತೀನಿ. ಅಷ್ಟೇ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೂರ್ಯ ಅವರೇ. ರಾಬರ್ಟ್ ಅವರು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಇದು ಫಸ್ಟ್ ಮೂವಿ ಇದು ಆ್ಯಕ್ಚುಲಿ ನಾನು ಸುನಿಲ್ ಸರ್ ಅವರು ನನಗೆ ಒಂದು ರೋಲ್ ಇಟ್ಕೊಂಡಿದ್ದಾಗ ನನಗೆ ಗೊತ್ತೇ ಇಲ್ಲಲ್ಲ. ಅವ್ರು ಸಡನ್ನಾಗಿ ಒಂದು ಸೀನು ಅವರು ರಾಬರ್ಟ್ ಅಂತ ಕ್ಯಾರೆಕ್ಟರ್ ಅಂತ ಡಿಸೈನ್ ಮಾಡಿದ್ರು. ಅದರಲ್ಲಿ ನೋಡಿದ್ರೆ ಅವರು ರಿಯಲ್ ಆಗಿ ನನ್ನ ಹೆಸರೇ ಆಗಿದ್ದಾರೆ ಅವರು. ಆದರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇದರಲ್ಲಿ. ಅದೇ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಇದು ಫಸ್ಟ್ ಮೂವಿ ಇದು. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ಎಲ್ಲರೂ. ಅಷ್ಟೇ, ಥ್ಯಾಂಕ್ ಯು. ಎಸ್, ಆಲ್ ದಿ ಬೆಸ್ಟ್ ಸರ್. ವಿ ರುದ್ರಪ್ಪ ಅಂತ. ನಾನು ಸುಮಾರು ಒಂದು 60 ವರ್ಷಗಳಿಂದ ನಾಟಕದಲ್ಲಿ ಪಾತ್ರವನ್ನು ವಹಿಸುತ್ತಾ ಇದ್ದೇನೆ. ಕೆಂಪೇಗೌಡ ಪ್ರಶಸ್ತಿ ತಗೊಂಡಿದ್ದೇನೆ, ಡಾಕ್ಟರೇಟ್ ಪಟ್ಟ ತಗೊಂಡಿದ್ದೀನಿ. ಇನ್ನು ಮುಂದೆ ಇನ್ನೂ ಪ್ರಶಸ್ತಿಗಳು ತಗೋಬೇಕಂತ ನನ್ನ ಆಸೆ. ಅಷ್ಟೇ ನನ್ನ ಆಶೀರ್ವಾದ.